ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏಯ್, ಏನೇ ಅದು? ಹಾಂ, ಕಾಫಿ ತಂದು ಹಾಗೆ ವಾಪಸ್ ಹೋಗ್ತಿದ್ಯಾ? ನೀವು ಇದನ್ನು ಕುಡಿಬೇಕಾದ್ರೆ ಈ ಕಾಪಿನ ಎಲ್ಲಿ ಕುಡಿತೀರಿ? ಈ ಇಸಾನ ದಿನ ತಗೊಳ್ಳೋದನ್ನ ನಿಲ್ಲಿಸ್ಬಾರ್ದೆ? ಇದು ವಿಷನಾ? ನಂಗೆ ಡೌಟು ಕಣೆ, ನೀನು ಯಾಕೆ ಈ ಕಾಫಿಲಿ ವಿಷ ಬೆರೆಸ್ಕೊಂಡು ಬಂದಿರಬಾರ್ದು? ಏನು ಹೇಳ್ತೀವ್ರಿ ನೀವು? ಹೂ ಕಡೆ, ಗಂಡನ ಟಾರ್ಚರ್ ತಡೆಯೋಕ್ಕಾಗ್ದಲ್ಲ ಕಾಫಿಲಿ ವಿಷ ಬೆರೆಸ್ಕೊಂಡು ನಾನು ಕೊಡೋಕ್ಕೆ ಅಂತ ಬಂದಿದ್ಯಾ? ನಾನು ಕುಡಿತಾ ಇರೋದು ನೋಡಿ ನನ್ನ ಮೇಲೆ ಭಯ ಪಡ್ಕೊಂಡು ವಾಪಸ್ ಹೋಗ್ತಿದ್ಯಾ ಅಲ್ವಾ? ಏನು ಹೇಳ್ತೀವ್ರಿ? ನಾನು ನಿಮಗೆ ವಿಷ ಹಾಕ್ತೀನ? ನೀವು ನನಗೆ ತಾಳಿ ಕಟ್ಟಿರೋ ಗಂಡ. ಅದಕ್ಕೆ ತಾಳಿ ಕಟ್ಟಿರೋ ಗಂಡ ಆಗಿರೋದಕ್ಕೆ ನೀನು ಇದ್ರಲ್ಲಿ ವಿಷ ಹಾಕಿರ್ತೀಯ. ನೀನು ನಿಜವಾಗ್ಲೂ ಈ ಕಾಫಿಲಿ ವಿಷ ಹಾಕಿಲ್ಲ ಅನ್ನೋದಾದರೆ ಈ ಕಾಫಿನ ನೀನು ಕುಡ್ದು ತೋರಿಸು. ಈಗಲಾರು ನಂಬಿಕೆ ಬಂತೆ? ಏನ ನಂಬಿಕೆನಾ? ಲೇ, ಕಾಫಿ ನನಗೇನು ಕೊಡ್ತಾ ಇದೆಯಾ? ನೀನು ಕುಡಿದು ಬಿಟ್ಟಿರೋ ಕಾಫಿ ಏಂಜಲು, ಇದನ್ನು ಯಾವನ್ ಕುಡಿತಾನೆ? ನೀನು ಕುಡ್ದಿದ್ಯಾ ಅಂದಮೇಲೆ ಇದರಲ್ಲಿ ವಿಷ ಸೇರಿದೆ ಅಂತಲೇ ಅರ್ಥ. ಇದಕ್ಕೆ ಈ ವಿಷಯನ ಡೈಲ್ಯೂಟ್ ಮಾಡಿದ್ರೆ ಏನು ಮಾಡ್ತೀವ್ರಿ? ಬುಡಿ ಇದನ್ನ. ಸಾತ್ರಿ ಕುಡಿ. ಏನ್ ಮಾಡ್ತೀವ್ರಿ ನೀವು? ನಂಗೆ ಬೇಡ. ಬಿಡಿ, ನಂಗೆ ಹಿಂಸೆ ಮಾಡಬೇಡಿ. ಬುಡಿ ಕುಡಿ. ಬೇಡ ನನಗೆ. ನನ್ನ ಮೇಲೆ ಕೈ ಮಾಡ್ತೇನೆ. ಏನು ನಡೀತಾ ಇದೆ ಇಲ್ಲಿ? ಸರ್, ಅದು ಈ ಹುಡುಗ ಮದನ್ ನಿನ್ನೆ ಕೇಳಿದ್ದು ಏನು ನಡೀತಾ ಇದೆ ಇಲ್ಲಿ? ಏನಿಲ್ಲ ಮಾವ, ಸಾವಿತ್ರಿ ಕಾಫಿ ತಗೊಬಂದ್ಲು. ಅದಕ್ಕೆ ಜಾನಕಿ ಮೇಡಮು ಕಾಫಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿದ್ರು. ಗ್ರೀನ್ ಟೀ ಕುಡಿ ಅಂತ ಹೇಳಿದ್ರು. ನಾನು ಅದನ್ನು ಯಾವತ್ತೂ ಕುಡ್ದಿಲ್ಲ, ಅದನ್ನಷ್ಟೇ ಮಾತಾಡ್ತಿದ್ದೆ ಮಾವ. ಒಳ್ಳೇದೆಲ್ಲ ನಿನ್ಗೇನು ಆಗಲ್ಲ ಅಲ್ವಾ? ಏಯ್, ಇವಾಗ ನೀನು ಒಂಟಿ ಅಲ್ವೋ? ನಿನ್ ದುರಭ್ಯಾಸನೆಲ್ಲ ಬಿಟ್ಟು ಸಾವಿತ್ರಿಗೋಸ್ಕರ ತಿದ್ಕೋ. ದುರಭ್ಯಾಸ ದೇಹನೂ ಹಾಳು ಮಾಡುತ್ತೆ, ಮನಸ್ಸನ್ನು ಕೆಡಿಸುತ್ತೆ. ಜಾನಕಿ ಅವರೇ, ಇವನು ನನ್ನ ಅಕ್ಕನ ಮಗ, ಹದಗೆಟ್ಟು ಹೋಗಿದ್ದಾನೆ. ನೀವೇ ಇವನ್ನ ದಾರಿಗೆ ತರಬೇಕು. ಖಂಡಿತ ಸರ್. ನಾನು ಈ ಮನೆಗೆ ಬಂದಿರೋದೆ ಈ ಮನೇಲಿ ದಾರಿ ತಪ್ಪಿರೋರನ್ನ ಸರಿ ದಾರಿಗೆ ತರೋದಕ್ಕೆ. ನಾನು ಎಲ್ಲ ಸರಿ ಮಾಡ್ತೀನಿ. ನನ್ನ ಕಣ್ ತಪ್ಪಿಸ್ಕೊಂಡು ತಪ್ಪು ದಾರಿ ಹಿಡಿಯೋದು ಅಷ್ಟು ಸುಲಭ ಅಲ್ಲ. ನಾನು ವಾರ್ನಿಂಗ್ ಎಲ್ಲ ಕೊಡೋದೇ ಇಲ್ಲ, ನೇರವಾಗಿ ಮಾತಾಡೋದು ನನ್ನ ವ್ಯಕ್ತಿತ್ವ. ಸ್ಟ್ರೇಟ್ ಹಿಟ್ ಅಷ್ಟೇ.
ವೆರಿ ಗುಡ್, ಐ ಲೈಕ್ ಇಟ್. ಇಂಥವ್ರಿಗೆ ನೀವೇ ಸರಿ. ಏಯ್, ಅವ್ರು ಹೇಳ್ದಾಗ ಕೇಳು, ಉದ್ಧಾರ ಆಗ್ತೀಯ. ಜಾನಕಿ ಅವರೇ, ಬಿಡ್ಬೇಡಿ ಅವನು. ಏಯ್, ನಮ್ಮನೆಗೆ ಬಂದು ನನ್ನ ಮೇಲೆ ಕೈ ಮಾಡ್ತೀಯ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಏಯ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ. ನಿನ್ನಂತ ನೀಚನ್ನ ಸುಮ್ಮನೆ ಬಿಡೋ ಜಾಯಮಾನ ನಂದು ಅಲ್ಲ. ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ. ನಿನ್ನಂತವನನ್ನ ಹೇಗ್ ಮಟ್ಟ ಹಾಕ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ತಾಯಿ ಕಲಿಸಿದ್ರೆ ಅದು ಸಂಸ್ಕಾರ, ಅದೇ ನಾನ್ ಕಲಿಸಿದ್ರೆ ನಿನ್ನ ಅಂತ್ಯ ಸಂಸ್ಕಾರ. ಯಪ್ಪ, ನೀವು ಯಾಕೆ ಇವೆಲ್ಲ ಇಷ್ಟು ಮಾತಾಡ್ತಿದ್ದೀರಾ? ನಂದು ಊಟ ಆಗಿದೆ, ನನಗೆ ಊಟ ಬೇಡ. ಏನೋ ಒಂಥರ ವಾಸನೆ ಬರ್ತಿದ್ಯಲ್ಲ, ಅಣ್ಣ ಏನಾದ್ರೂ ಕುಡ್ಕೊಂಡು ಬಂದಿದ್ದಾನ? ವರ, ತಗೋ ಕಾಫಿ. ಶ್ರೀವಲ್ಲಿ ನೀನ್ ಯಾಕೆ ಮಾಡಕ್ ಹೋದೆ? ಕೇಳಿದ್ರೆ ನಾನೇ ಮಾಡ್ಕೊಡ್ತಿದ್ದೆ. ಪರವಾಗಿಲ್ಲ ವರ. ಹೌದು, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಇಲ್ಲ ಶ್ರೀವಲ್ಲಿ, ಸುಮ್ಮನೆ ಕೂತಿದ್ದೆ. ಇಲ್ಲ ವರ, ಅಣ್ಣನೂ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ, ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ. ನನಗೆ ಒಂದು ಅರ್ಥ ಆಗ್ತಿಲ್ಲ. ಇಲ್ಲ ಶ್ರೀವಲ್ಲಿ, ಅಂಥದ್ದೇನೂ ಇಲ್ಲ. ವರ, ನಿನ್ನೆ ಅಣ್ಣ ಕುಡ್ಕೊಂಡು ಬಂದಿದ್ದ ತಾನೆ? ಇಲ್ಲ ಶ್ರೀವಲ್ಲಿ, ನಿಮ್ಮ ಅಣ್ಣ ಕುಡಿಯಲ್ಲ ಅಂತ ನಿಂಗೆ ಗೊತ್ತಲ್ವಾ? ಮನೇಲಿ ಯಾವುದೋ ಹಣ್ಣು ಹಾಳಾಗಿತ್ತು ಅನ್ಸುತ್ತೆ. ಎಂಥದ್ದು ಇಲ್ಲ, ಮನೇಲಿ ಯಾವ ಹಣ್ಣುಗಳು ಇರಲಿಲ್ಲ. ಅಡಿಗೆ ಮನೆಯೆಲ್ಲ ಪೂರ್ತಿ ನೋಡಿದ್ದೀನಿ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನೋಡು ವರ, ಗಂಡ ಏನಾದರೂ ತಪ್ಪು ದಾರಿ ಹಿಡಿತಿದ್ದಾನೆ ಅಂದರೆ ಅವನ್ನ ನೀನು ತಿದ್ದಬೇಕು. ಹಾಗಂತ ಅಣ್ಣ ತಪ್ಪು ಮಾಡ್ತಿದ್ದಾನೆ ಅಂತ ಹೇಳ್ತಿಲ್ಲ. ಅಪ್ಪಿ ತಪ್ಪಿ ಅಣ್ಣ ಏನಾದರೂ ತಪ್ಪು ಮಾಡ್ತಿದ್ದಾನೆ ಅಂತಂದರೆ ಅವನ್ನ ನೀನೇ ಸರಿ ದಾರಿಗೆ ತರಬೇಕು. ಅದು ನೀನು ಮಾಡ್ತೀಯಾ ಅಂತಲೂ ನನಗೆ ಗೊತ್ತು. ಶ್ರೀವಲ್ಲಿ, ನೀನ್ ಏನೇನೋ ಯೋಚನೆ ಮಾಡ್ತಿದ್ಯಾ. ನಿನ್ನ ಅಣ್ಣನ ಬಗ್ಗೆ ನಿನಗೂ ಗೊತ್ತಲ್ವಾ? ಅವ್ರು ಯಾವತ್ತೂ ತಪ್ಪು ಮಾಡಲ್ಲ.